ಹೆಲೋ ವಿವರ್ಸ್, ವೆಲ್ಕಮ್ ಟು ನಿಜ ಸಂಗತಿ. ಇಂದಿನ ವಿಡಿಯೋದಲ್ಲಿ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ನ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ಕೆಲ ದಿನಗಳಿಂದ ಅನೇಕ ಚರ್ಚೆಗಳಿಗೆ ಕಾರಣವಾಗಿದೆ ಈ ತಾಜ್ ಮಹಲ್. ತಾಜ್ ಮಹಲ್ ಎಂದರೆ ಪ್ರೀತಿಯ ಸಂಕೇತ. ನಮ್ಮ ಭಾರತದ ದೆಹಲಿಯ ಆಗ್ರಾದಲ್ಲಿ ಈ ತಾಜ್ ಮಹಲ್ ಇದೆ. ನಮ್ಮ ದೇಶ ಮಾತ್ರವಲ್ಲ, ಹೊರದೇಶಗಳಲ್ಲಿ ಕೂಡ ತಾಜ್ ಮಹಲ್ ಜನಪ್ರಿಯ ಹಾಗೂ ಪ್ರೀತಿಯ ಸಂಕೇತವಾಗಿ ಗುರುತಿಸಲ್ಪಟ್ಟಿದೆ. ಭಾರತಕ್ಕೆ ಭೇಟಿ ನೀಡುವ ವಿದೇಶಿಯರು ತಪ್ಪದೆ ತಾಜ್ ಮಹಲ್ಗೆ ಭೇಟಿ ನೀಡುತ್ತಾರೆ. ಭಾರತದ ಪ್ರಮುಖ ಪ್ರವಾಸಿ ತಾಣ ಕೂಡ ಈ ತಾಜ್ ಮಹಲ್. 42 ಎಕರೆ ವಿಶಾಲ ಪ್ರದೇಶಗಳನ್ನು ಒಳಗೊಂಡ ಜಾಗದಲ್ಲಿ ಕಟ್ಟಲ್ಪಟ್ಟಿದೆ ತಾಜ್ ಮಹಲ್. ಮೊಘಲ್ ದೊರೆ ಅಕ್ಬರ್ನ ಮೊಮ್ಮಗ ಜಹಾಂಗೀರನ ಮಗ ಶಹಜಹಾನ್ ಕಟ್ಟಿಸಿರುವ ಕಟ್ಟಡವೇ ಈ ತಾಜ್ ಮಹಲ್. ದೂರದಿಂದ ನೋಡಿದರೆ ಅಮೃತ ಶಿಲೆಯ ಹೊಳಪು, ಸುತ್ತಲಿನ ವನಸಿರಿ ನಡುವೆ ಅದ್ಭುತವಾಗಿ ಕಾಣುವ ಈ ತಾಜ್ ಮಹಲ್ ಒಂದು ಸಮಾಧಿ ಆಗಿದೆ. ಸುಮಾರು 400 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟ ಈ ತಾಜ್ ಮಹಲ್ 22 ವರ್ಷಗಳ 20,000 ಕಾರ್ಮಿಕರ ಕಠಿಣ ಪರಿಶ್ರಮದಿಂದ ಕಟ್ಟಲ್ಪಟ್ಟ ಕಟ್ಟಡ ಎಂಬುದಾಗಿ ಹೇಳಲಾಗುತ್ತದೆ. ಮೊಘಲರ ರಾಜ ಶಹಜಹಾನ್ ತನ್ನ ಪ್ರೀತಿಯ ಹೆಂಡತಿಯ ನೆನಪಿಗಾಗಿ ಕಟ್ಟಲ್ಪಟ್ಟ ಕಟ್ಟಡವೇ ಈ ತಾಜ್ ಮಹಲ್. ಮೊಘಲ್ ಇಂಜಿನಿಯರ್ಗಳ ತಂತ್ರಜ್ಞಾನದ ಮೂಲಕ ಕಟ್ಟಲ್ಪಟ್ಟ ಈ ಕಟ್ಟಡ 22 ವರ್ಷಗಳ ಕಠಿಣ ಪರಿಶ್ರಮದಿಂದ ಕಟ್ಟಲ್ಪಟ್ಟ ಕಟ್ಟಡವಾಗಿದೆ ತಾಜ್ ಮಹಲ್. ಅಮೃತ ಶಿಲೆ ಕಲ್ಲುಗಳಿಂದ ಕಟ್ಟಲ್ಪಟ್ಟ ಈ ತಾಜ್ ಮಹಲ್ನ ಬೆಲೆ $1 ಬಿಲಿಯನ್ ಎಂಬುದಾಗಿ ಲೆಕ್ಕಿಸಲಾಗಿದೆ. ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ 7,500 ಕೋಟಿ ರೂಪಾಯಿಗಳಿಗೂ ಅಧಿಕವಾದ ಕಟ್ಟಡ ಎಂಬುದಾಗಿ ಲೆಕ್ಕಿಸಲಾಗಿದೆ. ದುಬಾರಿ ಮಾರ್ಬಲ್ ಕಲ್ಲುಗಳಿಂದ ಕಟ್ಟಲ್ಪಟ್ಟ ಈ ತಾಜ್ ಮಹಲ್ ಹಿಂದಿನ ಗೇಟಿನಿಂದ ಬಹಳ ದೊಡ್ಡದಾಗಿ ಕಾಣುವ ತಾಜ್ ಮಹಲ್ ಮೇನ್ ಮಂದಿರ ಗೇಟ್ನಿಂದ ನಿಂತು ನೋಡುವಾಗ ಚಿಕ್ಕದಾಗಿ ಕಾಣುತ್ತದೆ. ಇದನ್ನು ಮೊಘಲರ ತಾಂತ್ರಿಕ ಜ್ಞಾನದ ಮೂಲಕ ಕಟ್ಟಲ್ಪಟ್ಟ ಕಟ್ಟಡವಾಗಿದೆ. ಈ ಕಟ್ಟಡ ಮೊಘಲರ ತಂತ್ರಜ್ಞಾನದಂತೆ ಕಟ್ಟಲ್ಪಟ್ಟಿರುವುದರಿಂದ ಸಾಮಾನ್ಯ ಮಸೀದಿಗಳಲ್ಲಿ ಕಾಣುವ ಪಿಲ್ಲರ್ಗಳಂತೆ ತಾಜ್ ಮಹಲ್ನ ಮುಂಭಾಗದಲ್ಲಿ 4 ಬೃಹದಾಕಾರದ ಪಿಲ್ಲರ್ಗಳು ಕಟ್ಟಲ್ಪಟ್ಟಿವೆ. ಇಂತಹ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಈ ಕಟ್ಟಡವನ್ನು ಕಟ್ಟಿದಾತನು ಶಹಜಹಾನ್ ಎಂದು ಎಲ್ಲರಿಗೂ ತಿಳಿದಿದೆ. ಈ ಅದ್ಭುತ ಉದ್ಯಾನವನ ಅಂದರೆ ಈ ಮೇನ್ ಗೇಟನ್ನು ದಾಟಿ ತಾಜ್ ಮಹಲ್ ನೋಡುವುದಕ್ಕೆ ಹೋಗಬೇಕು. ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜಳ ನೆನಪಿಗಾಗಿ ಈ ತಾಜ್ ಮಹಲ್ ಕಟ್ಟಿಸಿದೆಂದು ಇತಿಹಾಸದಲ್ಲಿ ದಾಖಲಾಗಿದೆ. ಮೊಘಲ್ ರಾಜರು ಇಂಡಿಯಾವನ್ನು ಆಳ್ವಿಕೆ ಮಾಡುತ್ತಿದ್ದ ಸಮಯದಲ್ಲಿ ಮೊಘಲ್ ದೊರೆ ಅಕ್ಬರ್ನ ಮೊಮ್ಮಗ ಜಹಾಂಗೀರನ ಮಗ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ಳ ನೆನಪಿಗಾಗಿ ಕಟ್ಟಿಸಿದ ಕಟ್ಟಡ ಈ ತಾಜ್ ಮಹಲ್. ಅದು ಅಲ್ಲದೆ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ಳ ದೇಹವನ್ನು ಊತಿಟ್ಟಿರುವುದಾಗಿ ಕೂಡ ಅದರ ಸಮಾಧಿ ತಾಜ್ ಮಹಲ್ನ ಮಧ್ಯದಲ್ಲಿ ಕೂಡ ಇದೆ ಎಂಬುದಾಗಿ ಇತಿಹಾಸದಲ್ಲಿ ದಾಖಲಾಗಿದೆ. ಶಹಜಹಾನ್ ಬಹಳ ಶ್ರೀಮಂತ ರಾಜನಾಗಿದ್ದರಿಂದ ಸುತ್ತಲಿನ ರಾಜ್ಯಗಳ ಅನೇಕ ರಾಜಮನೆತನದ ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದನು. ಆದರೆ ಎಲ್ಲಾ ಹೆಂಡತಿಯರಲ್ಲಿ ಆತನಿಗೆ ಮುಮ್ತಾಜ್ ಮಹಲ್ಳ ಮೇಲೆ ಬಹಳ ಪ್ರೀತಿ. ಅದು ಮಾತ್ರವಲ್ಲದೆ ಶಹಜಹಾನ್ ತನ್ನ ಬಾಲ್ಯದಿಂದಲೇ ಮುಮ್ತಾಜಳನ್ನು ಪ್ರೀತಿ ಮಾಡುತ್ತಿದ್ದನೆಂದು ತನ್ನ 15ನೇ ವಯಸ್ಸಿನಿಂದಲೇ ಮುಮ್ತಾಜ್ ಮತ್ತು ಶಹಜಹಾನ್ ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದರಿಂದ ಶಹಜಹಾನ್ಗೆ ಮುಮ್ತಾಜಳೆಂದರೆ ಬಹಳ ಪ್ರೀತಿ. ಶಹಜಹಾನ್ಗೆ ಬಹಳ ಹೆಂಡತಿಯರಿದ್ದರೂ ಮುಮ್ತಾಜಳನ್ನು ಆತನ ತೀವ್ರವಾಗಿ ಪ್ರೀತಿಸಿದನು. ಹಾಗಾಗಿಯೇ ಆಕೆಯ ನೆನಪಿಗಾಗಿ ಈ ತಾಜ್ ಮಹಲನ್ನು ಕಟ್ಟಿಸಿದನೆಂಬುದಾಗಿ ಇತಿಹಾಸ ಹೇಳುತ್ತದೆ. ಹಾಗಾಗಿಯೇ ಮುಮ್ತಾಜಳು ಸತ್ತ ನಂತರ ಶಹಜಹಾನ್ ನಾನಾ ದೇಶಗಳ ಆರ್ಕಿಟೆಕ್ಟ್ಗಳನ್ನು ಕರೆಸಿ ನಾನಾ ದೇಶಗಳಿಂದ ಮಾರ್ಬಲ್ಗಳನ್ನು ತರಿಸಿ ಈ ತಾಜ್ ಮಹಲನ್ನು ಕಟ್ಟಿಸಿದ್ದಾನೆ ಎಂಬುದಾಗಿ ಇತಿಹಾಸ ಹೇಳುತ್ತದೆ. ತಾಜ್ ಮಹಲ್ ಬಿಳಿಯ ಅಮೃತ ಶಿಲೆಯ ಕಲ್ಲುಗಳಿಂದ ಕಟ್ಟಲ್ಪಟ್ಟಿದ್ದು ಅನೇಕ ಬಣ್ಣಗಳಿಂದ ಗೋಚರಿಸುತ್ತದೆ. ಸೂರ್ಯನ ಬೆಳಕಿನಲ್ಲಿ, ಚಂದ್ರನ ಬೆಳಕಿನಲ್ಲಿ, ಲೈಟ್ ಬೆಳಕಿನಲ್ಲಿ ಹೀಗೆ ಅನೇಕ ಸಮಯಗಳಲ್ಲಿ ಅದ್ಭುತವಾದ ಬಣ್ಣಗಳಿಂದ ಕಂಗೊಳಿಸುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ. ಮುಂಜಾನೆ ಸೂರ್ಯನ ಕಿರಣಗಳಲ್ಲಿ ನೋಡುವಾಗ ಆ ಕಿರಣಗಳು ತಾಜ್ ಮಹಲ್ನ ಮೇಲೆ ಬೀಳುವಾಗ ಅದು ಲೈಟ್ ಪಿಂಕ್ ಕಲರ್ ಆಗಿ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ಮಧ್ಯಾಹ್ನದ ಬಿಸಿಲಿಗೆ ಹಾಲಿನ ಬಣ್ಣದಲ್ಲಿ ಆ ಮಾರ್ಬಲ್ಗಳು ಹೊಳೆಯುತ್ತವೆ. ಸಂಜೆ ಆಗುತ್ತಿದ್ದಂತೆ ಆರೆಂಜ್ ಕಲರ್ನಲ್ಲಿ ಅಂದರೆ ಚಿನ್ನದ ಹೊಳಪಿನಲ್ಲೂ ಕೂಡ ತಾಜ್ ಮಹಲ್ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ರಾತ್ರಿಯ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಲೈಟ್ ಬ್ಲೂ ಕಲರ್ನಲ್ಲಿ ಕೂಡ ಹೊಳೆಯುತ್ತದೆ ತಾಜ್ ಮಹಲ್ ಎಂಬುದಾಗಿ ಹೇಳಲಾಗುತ್ತದೆ. ಇಂತಹ ಅದ್ಭುತವಾದ ತಾಜ್ ಮಹಲನ್ನು ಕಟ್ಟಲು ಶಹಜಹಾನ್ ಸುಮಾರು 20,000 ಜನರಿಂದ ಕಠಿಣವಾಗಿ ದುಡಿಸಿ 22 ವರ್ಷಗಳ ಕಾಲ ದೀರ್ಘ ಕಟ್ಟುವಿಕೆಯ ನಂತರ ಈ ಕಟ್ಟಡ ಪೂರ್ಣ ಆಯಿತೆಂದು ಹೇಳಲಾಗುತ್ತದೆ. ಇದು ಮಾತ್ರವಲ್ಲದೆ ಸುಮಾರು 20,000 ಜನರೊಟ್ಟಿಗೆ ಸಾವಿರಾರು ಆನೆಗಳನ್ನು ಕೂಡ ಈ ಕಟ್ಟಡ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಯಿತೆಂಬುದಾಗಿ ಇತಿಹಾಸ ಹೇಳುತ್ತದೆ. ಕಟ್ಟಡದ ಪೂರ್ತಿ ಕೆಲಸ ಮುಗಿದ ನಂತರ ಮುಮ್ತಾಜಳ ಸತ್ತ ದೇಹವನ್ನು ತಂದು ತಾಜ್ ಮಹಲ್ನ ನಡುವೆ ಇರಿಸಿ ಗೋರಿ ಕಟ್ಟಲಾಯಿತು. ತಾಜ್ ಮಹಲ್ ಕಟ್ಟುವುದಕ್ಕೆ ಮೊದಲು ಮುಮ್ತಾಜಳ ದೇಹವನ್ನು ಬುರ್ಹಾನ್ಪುರ್ ಎಂಬ ಸ್ಥಳದಲ್ಲಿ ಹಾಗೂ ತಾಜ್ ಮಹಲ್ನ ಸಮೀಪದ ಸುತ್ತಮುತ್ತ ಸ್ಥಳಗಳಲ್ಲಿ ಊತಿಡಲಾಗಿದ್ದು
ಅದರ ನಂತರವೇ ತಾಜ್ ಮಹಲ್ ಕಟ್ಟಡ ಪೂರ್ತಿಯಾದಾಗ ಕೊನೆಯದಾಗಿ ತಾಜ್ ಮಹಲ್ನ ಒಳಗೆ ಮುಮ್ತಾಜಳ ದೇಹವನ್ನು ಊತಿಟ್ಟನು ಶಹಜಹಾನ್. ಅದಲ್ಲದೆ ತಾಜ್ ಮಹಲ್ನ ಕಟ್ಟಡ ಕಾರ್ಯಗಳನ್ನು ಮಾಡಿದ ಕೆಲಸಗಾರರ ಕೈ ಬೆರಳುಗಳನ್ನು ಕತ್ತರಿಸನೆಂಬುದಾಗಿ ಹೇಳಲಾಗುತ್ತದೆ. ತಾಜ್ ಮಹಲ್ನ ರೀತಿ ಇನ್ನೊಂದು ಕಟ್ಟಡ ಕಟ್ಟಬಾರದೆಂಬುದಾಗಿ ಶಹಜಹಾನ್ ಕಾರ್ಮಿಕರ ಕೈಬೆರಳುಗಳನ್ನು ಕತ್ತರಿಸಿದನೆಂಬುದಾಗಿ ಇತಿಹಾಸ ಹೇಳುತ್ತದೆ. ಶಹಜಹಾನ್ ತನ್ನ ಪ್ರೀತಿಯ ಹೆಂಡತಿಗಾಗಿ ಇಷ್ಟೆಲ್ಲ ಸುಂದರವಾದ ಕಟ್ಟಡವನ್ನು ಕಟ್ಟಿ ಕೂಡ ಶಹಜಹಾನ್ನ ಅಂತ್ಯ ದಿನಗಳಲ್ಲಿ ತನ್ನ ಮಗನಿಂದಾಗಿ ಸೆರೆಯಲ್ಲಿ ಬಂದಿಯಾದ. ಶಹಜಹಾನ್ನ ಮಗ ಔರಂಗಜೇಬನು ಆಗ್ರಾದ ಒಂದು ಕೋಣೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ತನ್ನ ತಂದೆ ಶಹಜಹಾನನ್ನು ಬಂಧಿಸಿಟ್ಟಿದ್ದನು. ತಂದೆಯನ್ನು ಸೆರೆಯಲ್ಲಿಟ್ಟಿದ್ದ ಔರಂಗಜೇಬನು ತಾನೇ ಮೊಘಲರ ಅಧಿಕಾರಿಯಾಗಿ ಅಂದರೆ ಮೊಘಲರ ರಾಜನಾಗಿ ಆಳ್ವಿಕೆ ಮಾಡತೊಡಗಿದ. ಆದರೆ ಶಹಜಹಾನನ್ನು ಬಂಧಿಸಿದ ಸ್ಥಳದಿಂದ ಒಂದು ಚಿಕ್ಕ ಕಿಂಡಿಯ ಮೂಲಕ ದೂರದ ತಾಜ್ ಮಹಲ್ ಅನ್ನು ನೋಡುವುದಕ್ಕೆ ಔರಂಗಜೇಬನು ತಂದೆ ಶಹಜಹಾನ್ಗೆ ಅವಕಾಶ ಮಾಡಿಕೊಟ್ಟಿದ್ದ. ತಾನು ಸೆರೆಯಲ್ಲಿದ್ದ ಕೋಣೆಯ ಚಿಕ್ಕ ಕಿಂಡಿಯ ಮೂಲಕ ತನ್ನ ಪ್ರೀತಿಯ ಹೆಂಡತಿ ಮತ್ತು ತಾಜ್ ಮಹಲ್ ಅನ್ನು ಸುಮಾರು 10 ವರ್ಷಗಳ ಕಾಲ ನೋಡುತ್ತಿದ್ದನು ಶಹಜಹಾನ್. ನಂತರ ಶಹಜಹಾನ್ ಸತ್ತ ಮೇಲೆ ಔರಂಗಜೇಬನು ತನ್ನ ತಂದೆಯ ದೇಹವನ್ನು ಮುಮ್ತಾಜಳ ಸಮಾಧಿಯ ಪಕ್ಕದಲ್ಲಿ ಅಂದರೆ ತಾಜ್ ಮಹಲ್ನಲ್ಲೇ ಹೂಣಿಟ್ಟನು. ಈಗಲೂ ತಾಜ್ ಮಹಲ್ನ ಒಳಗೆ ಮುಮ್ತಾಜ್ ಮತ್ತು ಶಹಜಹಾನ್ ಗೋರಿಗಳನ್ನು ಕಾಣಬಹುದು. ನಂತರ ದಿನಗಳಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಬಂದು ಜಯಿಸಿದ ದೇಶ ವಿದೇಶಗಳ ರಾಜರುಗಳೆಲ್ಲ ತಾಜ್ ಮಹಲ್ ಅನ್ನು ಸೂರೆ ಮಾಡಿದರು ಎಂದು ಹೇಳಲಾಗುತ್ತದೆ. ತಾಜ್ ಮಹಲ್ನ ಒಳಗೆ ವಜ್ರ ವೈಡೂರ್ಯ ನಿಧಿ ನಿಕ್ಷೇಪಗಳು ಇದ್ದವೆಂದು ಅವುಗಳನ್ನೆಲ್ಲ ಆಯಾಯ ಕಾಲದಲ್ಲಿ ಆಗ್ರಾ ಮತ್ತು ದೆಹಲಿಯನ್ನು ಆಳಿದ ರಾಜರುಗಳಿಂದ ಹಿಡಿದು ಬ್ರಿಟಿಷರ ತನಕ ತಾಜ್ ಮಹಲ್ ಅನ್ನು ಸೂರೆ ಮಾಡಿದರು ಎಂಬುದಾಗಿ ಇತಿಹಾಸ ಹೇಳುತ್ತದೆ. ತಾಜ್ ಮಹಲ್ನ ಒಳಗೆ ತೆರೆಗಳು ಅಂದರೆ ಕರ್ಟನ್ಗಳು ಬೆಳ್ಳಿ ಮತ್ತು ಬಂಗಾರದ ಪರದೆಗಳಿಂದ ಎಲ್ಲ ಕಡೆಯೂ ತೂಗುಬಿಟ್ಟಿದ್ದೆಂದು ಅದು ಅನೇಕ ವಜ್ರವೈಡೂರ್ಯಗಳಿಂದ ಅಲಂಕೃತವಾಗಿತ್ತೆಂದು ಅವುಗಳನ್ನೆಲ್ಲ ಆಯಾಯ ಕಾಲಗಳಲ್ಲಿ ಆಳ್ವಿಕೆ ಮಾಡಿದವರು ಸೂರೆ ಮಾಡಿರಬಹುದೆಂದು ಇತಿಹಾಸದಲ್ಲಿ ನೋಡಬಹುದು. ಇಂತಹ ತಾಜ್ ಮಹಲ್ ಅನ್ನು ಹಾಳು ಮಾಡಲು ಅನೇಕ ಶತ್ರುಗಳು ಪ್ರಯತ್ನಿಸಿದರೂ ಬ್ರಿಟಿಷರ ಕಾಲದಿಂದ ಹಿಡಿದು ಇಂದಿನ ಭಾರತ ಸರ್ಕಾರದವರೆಗೂ ತಾಜ್ ಮಹಲ್ ಅನ್ನು ಕಾಪಾಡಲು ಅನೇಕ ಕ್ರಮಗಳನ್ನು ಕೈಗೊಂಡಿವೆ. ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆ ಮಾಡುತ್ತಿದ್ದ ಕಾಲದಲ್ಲಿ ತಾಜ್ ಮಹಲ್ ಅನ್ನು ಹಸಿರು ಬಟ್ಟೆಗಳಿಂದ ಮುಚ್ಚಿ ಶತ್ರುಗಳ ಕಣ್ಣಿಗೆ ಬೀಳದಂತೆ ಕಾಪಾಡಿದ್ದರು. ಆಕಾಶದಿಂದ ನೋಡಿದರೆ ಎಷ್ಟು ದೂರದವರೆಗೂ ಅಮೃತ ಶಿಲೆಯ ಕಟ್ಟಡ ಕಾಣುವುದರಿಂದ ಶತ್ರುಗಳು ಮೇಲಿನಿಂದ ಬಾಂಬ್ ಹಾಕುವುದು ಅಥವಾ ಬೇರೆ ರೀತಿಯಾಗಿ ತಾಜ್ ಮಹಲ್ ಅನ್ನು ಡ್ಯಾಮೇಜ್ ಮಾಡಲು ಹೊರಟಾಗ ಅಮೃತ ಶಿಲೆಯ ಹೊಳೆಯುವ ಮಾರ್ಬಲ್ಗಳು ಕಣ್ಣಿಗೆ ಬೀಳಬಾರದೆಂದು ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹಸಿರು ಬಟ್ಟೆಗಳಿಂದ ಮುಚ್ಚಲ್ಪಟ್ಟಿತ್ತು. ನಂತರ ನಡೆದ ಚೀನಾ ಮತ್ತು ಭಾರತ ಯುದ್ಧದ ಸಮಯದಲ್ಲಿ ಕೂಡ ಹಸಿರು ಬಟ್ಟೆಗಳಿಂದ ತಾಜ್ ಮಹಲ್ ಮುಚ್ಚಲ್ಪಟ್ಟಿತ್ತು. ಹಾಗೆ ಇಂಡಿಯಾ ಪಾಕ್ ಯುದ್ಧದ ಸಮಯದಲ್ಲಿ ಕೂಡ ತಾಜ್ ಮಹಲ್ ಅನ್ನು ಹಸಿರು ಬಟ್ಟೆಗಳಿಂದ ಹೊದಿಸಿದ್ದಾಗಿ ಈ ರೀತಿಯಾಗಿ ತಾಜ್ ಮಹಲ್ ರಕ್ಷಿಸಲಾಯಿತು. ಇಂಥ ತಾಜ್ ಮಹಲ್ನ ಕುರಿತು ಕೆಲ ದಿನಗಳಿಂದ ಚರ್ಚೆಗೆ ಬಿದ್ದ ವಿಷಯ ತಾಜ್ ಮಹಲ್ನ ಅಡಿಯಲ್ಲಿ ದೇವಾಲಯವೊಂದು ಇದೆ ಹಾಗೂ ಅಲ್ಲಿರುವ 22 ಕೊಠಡಿಗಳನ್ನು ರಹಸ್ಯವಾಗಿ ಮುಚ್ಚಲಾಗಿದೆ. ಆ 22 ಕೊಠಡಿಗಳನ್ನು ದಾಟಿ ಆ ದೇವಾಲಯಕ್ಕೆ ಹೋಗುವ ದಾರಿಯನ್ನು ಮುಚ್ಚಲಾಗಿದೆ. ಆ ಎಲ್ಲ ರೂಮ್ಗಳನ್ನು ಲಾಕ್ ಮಾಡಲಾಗಿದೆ ಎಂಬ ವದಂತಿಗಳು ಹರಡುತ್ತಿದ್ದವು. ಅನೇಕರು ಇದರ ಕುರಿತು ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿದ್ದಾರೆ. ಕೋರ್ಟ್ ಇವುಗಳನ್ನೆಲ್ಲ ಪರಿಶೀಲಿಸಿ ಜಡ್ಜ್ಮೆಂಟ್ ಕೂಡ ಕೊಟ್ಟಿದೆ. ಅದೇನೆಂದರೆ ಇಂಥ ಬ್ರಹ್ಮಾಂಡವಾದ ಕಟ್ಟಡವನ್ನು ಕಟ್ಟುವುದಕ್ಕೆ ಮೊಘಲ್ ಇಂಜಿನಿಯರ್ಗಳು ಫೌಂಡೇಶನ್ಗಳನ್ನು ಹಾಕುವುದಕ್ಕೆ ದೊಡ್ಡ ದೊಡ್ಡ ಬಾವಿಯ ಮಾದರಿ ಗುಂಡಿಗಳನ್ನು ತೋಡಿ ಭೂಮಿಯ ಆಳವಾದ ಜಾಗಗಳಿಂದ ಪಿಲ್ಲರ್ಗಳನ್ನು ನೆಟ್ಟಿದ್ದಾರೆ. ಯಾಕೆಂದರೆ ತಾಜ್ ಮಹಲ್ ಕಟ್ಟಿರುವುದು ಒಂದು ನದಿಯ ದಡದಲ್ಲಿ. ಹಾಗಾಗಿ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ದರೆ ಕಟ್ಟಡ ತೇವಾಂಶದಿಂದಾಗಿ ಶೀಘ್ರವಾಗಿ ಅಡಿದು ಹೋಗಬಾರದೆಂಬುದಕ್ಕಾಗಿ ಭದ್ರ ಬುನಾದಿ ಇಟ್ಟು ಈ ಕಟ್ಟಡವನ್ನು ಕಟ್ಟಿದ್ದಾರೆ ಮೊಘಲ್ ತಾಂತ್ರಿಕ ಇಂಜಿನಿಯರ್ಗಳು. ಭಾರತದ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಈ ತಾಜ್ ಮಹಲ್ನ ಒಳಗೆ ಹಾಗೂ ಆ ರಹಸ್ಯ 22 ಕೋಣೆಗಳ ಒಳಗೂ ಕೂಡ ಪರಿಶೀಲಿಸಿರುವುದಾಗಿ ಅಲ್ಲೆಲ್ಲ ಸ್ಥಳವು ಖಾಲಿಯಾಗಿರುವುದಾಗಿ ತಿಳಿಸಿದ್ದಾರೆ. ಈಗಿನ ವದಂತಿಯಂತೆ ಆ ರಹಸ್ಯ ಕೋಣೆಗಳಲ್ಲಿ ಏನೂ ಇಲ್ಲ. ಅಲ್ಲಿರುವ ಕೋಣೆಗಳೆಲ್ಲ ಎಂಟಿ ಕೋಣೆಗಳೇ. ಆ ಸ್ಥಳವನ್ನು ಪಬ್ಲಿಕ್ಕಿಯಲ್ಲಿ ಬಿಡದೇ ಇರಲು ಕಾರಣವೇನೆಂದರೆ ಈಗಲೇ ಲಕ್ಷಾಂತರ ಜನರು ಪ್ರತಿದಿನ ತಾಜ್ ಮಹಲ್ಗೆ ಭೇಟಿ ನೀಡುತ್ತಾರೆ. ಇನ್ನು ಅಂಡರ್ ಗ್ರೌಂಡ್ಗೆ ಹೋಗುವ ಬಾಗಿಲುಗಳನ್ನು ತೆರೆದರೆ ಜನರನ್ನು ಮ್ಯಾನೇಜ್ ಮಾಡುವುದು ಕಷ್ಟಕರ ಕೆಲಸ ಹಾಗೂ ಭದ್ರತೆಯ ದೃಷ್ಟಿಯಿಂದ ಮಾತ್ರವೇ ಪಬ್ಲಿಕ್ಗೆ ಆ ಬಾಗಿಲುಗಳನ್ನು ತೆರೆದಿಲ್ಲ ಎಂದು ತಾಜ್ ಮಹಲ್ನ ಸೆಕ್ಯೂರಿಟಿ ಸಿಸ್ಟಮ್ ಹೇಳುತ್ತದೆ. ಅದು ಮಾತ್ರವಲ್ಲದೆ ತಾಜ್ ಮಹಲ್ನ ಅಡಿಪಾಯದಲ್ಲಿ ಜನರು ನೋಡುವುದಕ್ಕೆ ಏನೂ ಇಲ್ಲ. ಅದು ಬರೀ ಎಂಟಿ ಆಗಿದೆ. ಅದು ಪೂರಾ ಎಂಟಿ ಚೇಂಬರ್ ಮಾತ್ರ. ಅದಕ್ಕಾಗಿಯೇ ಆ ಬಾಗಿಲುಗಳನ್ನು ತೆರೆಯಲ್ಪಟ್ಟಿಲ್ಲ ಎಂದು ಹೇಳಲಾಗುತ್ತದೆ. ಇತಿಹಾಸಕಾರರು, ಸಂಶೋಧನಾಕಾರರು, ಪುರಾತತ್ವ ಇಲಾಖೆಯವರು ಕೂಡ ಪರಿಶೀಲಿಸಿ ಇದು ಖಾಲಿಯಾಗಿ ಇದೆ, ಇದು ಎಂಟಿ ಚೇಂಬರ್ ಮಾತ್ರ ಎಂಬುದಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ತಿಳಿಸಿದೆ.
ಸುಮಾರು 400 ವರ್ಷಗಳ ಕಾಲ ಹಳೆಯದಾದ ಈ ಕಟ್ಟಡವಾಗಿರುವುದರಿಂದ ಇದರ ಫೌಂಡೇಶನ್ಗಳನ್ನು ಆಗಾಗ್ಗೆ ಪರಿಶೀಲಿಸಲು ತೆರಳುವಂಥ ಇಂಜಿನಿಯರ್ಗಳು ಕೂಡ ಇದನ್ನೇ ಹೇಳಿರುತ್ತಾರೆ. ತಾಜ್ ಮಹಲ್ನ ಅಡಿಯಲ್ಲಿ ಬರೀ ಖಾಲಿ ಗೋಡೆಗಳು ತುಂಬಿರುವ ಒಂದು ಎಂಪ್ಟಿ ಚೇಂಬರ್, ದೊಡ್ಡದಾದ ಖಾಲಿ ರೂಮ್ಗಳು ಮಾತ್ರವೇ ಎಂದು ಹೇಳುತ್ತಾರೆ. ಕೋರ್ಟ್ ಕೂಡ ಇದನ್ನೇ ಹೇಳಿದೆ. ತಾಜ್ ಮಹಲ್ ಅನ್ನು ಕಟ್ಟಿದ ಶಹಜಹಾನ್ಗೆ ಅನೇಕ ಹೆಂಡತಿಯರಿದ್ದರೂ ಮುಮ್ತಾಜಳನ್ನು ಬಹಳವಾಗಿ ಪ್ರೀತಿಸಿದ್ದನು. ಈ ದಂಪತಿಗೆ ಒಟ್ಟು 14 ಮಂದಿ ಮಕ್ಕಳೆಂದು ಹೇಳಲಾಗುತ್ತದೆ. ಶಹಜಹಾನ್ ಮುಮ್ತಾಜಳನ್ನು ಎಷ್ಟು ಪ್ರೀತಿಸಿದ್ದನೆಂದರೆ ರಾಜರುಗಳು ಯುದ್ಧದ ಸಮಯದಲ್ಲಿ ಹೊರಡುವಾಗ ಯುದ್ಧ ನಡೆಯುತ್ತಿರುವ ಸ್ಥಳಕ್ಕೂ ಕೂಡ, ಅಂದರೆ ಆ ಊರುಗಳಿಗೂ ಕೂಡ ಮುಮ್ತಾಜಳನ್ನು ಜೊತೆಯಲ್ಲಿ ಕರಕೊಂಡು ಹೋಗುತ್ತಿದ್ದನೆಂಬುದಾಗಿ ಇತಿಹಾಸದಲ್ಲಿ ನೋಡಬಹುದು. ಮುಮ್ತಾಜಳು ತನ್ನ 14ನೇ ಮಗುವಿಗೆ ಜನ್ಮ ನೀಡುವ ಸಮಯದಲ್ಲಿ ಗಂಡನ ಜೊತೆ ಯುದ್ಧ ನಡೆಯುತ್ತಿದ್ದ ಊರಿನಲ್ಲೇ ಇದ್ದಳು. ಮುಮ್ತಾಜಳು ತನ್ನ 14ನೇ ಹೆಣ್ಣು ಮಗು ಹುಟ್ಟುವಾಗ ಅವಳು ತೀರಿ ಹೋದಳು. ಅಲ್ಲಿಯೇ ಅವಳನ್ನು ಹೂಣಿಟ್ಟರು. ನಂತರ ತಂದು ಆಗ್ರಾದಲ್ಲಿ ಒಂದು ಕಡೆ ಹೂಣಿಟ್ಟರು. ತಾಜ್ ಮಹಲ್ನ ಕಟ್ಟುವವರೆಗೂ ಅನೇಕ ಸ್ಥಳಗಳಲ್ಲಿ ಶಹಜಹಾನ್ ಮುಮ್ತಾಜಳ ದೇಹವನ್ನು ಸಂರಕ್ಷಿಸಿದನು. ತಾಜ್ ಮಹಲ್ ಕಟ್ಟಿದ ನಂತರ ಕೊನೆಯ ಬಾರಿಗೆ ಮುಮ್ತಾಜಳ ದೇಹವನ್ನು ತಂದು ತಾಜ್ ಮಹಲ್ನಲ್ಲಿ ಇಟ್ಟನು. ಇದೇ ತಾಜ್ ಮಹಲ್ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ತಾಜ್ ಮಹಲ್ ಒಂದು ಸುಂದರ ಕಟ್ಟಡ, ಪ್ರೀತಿಯ ಸಂಕೇತ ಎಂದೇ ಗುರುತಿಸಲ್ಪಟ್ಟ ಕಟ್ಟಡ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಅಚ್ಚರಿಯ ಸಂಗತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.